ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನೋಡ್ತಾ ಇರೋರು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾವ ಬೆಳಕು. ಬಯಕೆಗಳು ನೂರಾರು ಸಾವಿರಾರು ಅನಾಯಾಸವಾಗಿ ಕೆಲವು ಕೈಗೂಡುತ್ತವೆ, ಇನ್ನು ಕೆಲವು ಪ್ರಯತ್ನದಿಂದ ಈಡೇರುತ್ತವೆ. ಆಗ ತುಂಬ ಸಂತೋಷವಾಗುತ್ತದೆ. ಆದರೆ ಬಹಳಷ್ಟು ಆಸೆಗಳು ಆಸೆಗಳಾಗಿಯೇ ಉಳಿಯುತ್ತವೆ. ಅವು ನಮ್ಮ ಬಾಳಿನಲ್ಲಿ ಚಿಂತೆ, ದುಃಖ, ನಿರಾಸೆ ಉಂಟು ಮಾಡುತ್ತವೆ. ಕೆಲವು ಬಯಕೆಗಳಂತೂ ಅಸಾಧ್ಯಗಳು, ಸಾಧನೀಯವಲ್ಲ. ಉದಾಹರಣೆಗಾಗಿ ಎಲ್ಲ ಜನ ಸುಖಿಗಳಾಗಿರಬೇಕು, ನಿರಾಮಯರಾಗಿರಬೇಕು. ಎಲ್ಲ ಕಾಲದಲ್ಲೂ ಎಲ್ಲ ಪ್ರಸಂಗದಲ್ಲೂ ಇದು ಒಳ್ಳೆಯ ಇಚ್ಛೆ ನಿಜ. ಆದರೆ ಹಾಗಾಗುವುದು ಎಂದಾದರೂ ಸಾಧ್ಯವೇ? ಖುಷಿ ಬಯಸಿದ ಸರ್ವೇ ಜನ ಸುಖಿನೋ ಭವಂತು ಎಂತಹ ಬಯಕೆ ಇದು. ಎಲ್ಲೋ ಬೆಟ್ಟದ ಪ್ರದೇಶದಲ್ಲಿ ಗಂಗೆಯ ಪ್ರಶಾಂತ ಸ್ಥಳದಲ್ಲಿ ಕುಳಿತು ಆ ಸತ್ಯದರ್ಶಿ ಪ್ರಾರ್ಥಿಸಿದ, ಇಚ್ಛಿಸಿದ, ಯಾರಿಗೂ ದುಃಖವಾಗಬಾರದು, ಎಲ್ಲರ ಬದುಕು ಸಾರ್ಥಕವಾಗಬೇಕು. ಹೀಗೆ ಹೃದಯಾರೆ ಪ್ರಾರ್ಥಿಸಿದ, ದಿನದಿನವೂ ಇಚ್ಛಿಸಿದ. ಆದರೆ ಜಗತ್ತಿನಲ್ಲಿ ಎಲ್ಲ ಜೀವಿಗಳೂ ಕಷ್ಟಮುಕ್ತರಾಗಿದ್ದಾರೆಯೇ? ಇಲ್ಲ, ಇನ್ನೂ ದುಃಖವಿದೆ, ಮುಂದೆಯೂ ಇರುವುದು. ಆದರೆ ಋಷಿ ಅತ್ತ ಗಮನ ಹರಿಸದೆ ಎಲ್ಲರಿಗೂ ಹಿತವನ್ನಿಚ್ಛಿಸಿದ, ತನ್ನ ವಿಶ್ವ ಸದ್ಭಾವನೆಯನ್ನು ವ್ಯಕ್ತಪಡಿಸಿದ. ಅದು ಮುಖ್ಯ. ನಿಸರ್ಗದತ್ತ ನೋಡಿ ಸೂರ್ಯ ಉದಿಸಿ ಅಸ್ತನಾಗುತ್ತಾನೆ, ಮೇಘ ಮಳೆಗರೆದು ಕರಗಿ ಹೋಗುತ್ತದೆ. ಯಾರು ತಮ್ಮ ಬೆಳಕಿನ ನೀರಿನ ಪ್ರಯೋಜನ ಪಡೆದರು ಎಂಬುದರ ತನಿಖೆಗೆ ಅವರು ಹೋಗರು ಎಂತಲೇ. ಸೂರ್ಯನಾಗಲಿ ಮೇಘ ದೇವತೆಯಾಗಲಿ ಸದಾ ಪ್ರಸನ್ನರು. ಎಲ್ಲ ಸಂತರು ಜ್ಞಾನಿಗಳು ಹಾಗೆಯೇ ತಮ್ಮ ನಿಷ್ಕಲ್ಮಶ ಪ್ರೇಮ ವರ್ಷಣ ಮಾಡುತ್ತಾರೆ ಜಗತ್ತಿನ ಮೇಲೆ. ಆದರೆ ಅದನ್ನು ಎಷ್ಟು ಜನ ಬಳಸಿಕೊಂಡರು, ಬಳಸಿಕೊಳ್ಳಲಿಲ್ಲ ಎಂಬುದರ ಶೋಧನೆಗೆ ಅವರು ಹೋಗುವುದಿಲ್ಲ. ಎಲ್ಲವೂ ಯಾವಾಗಲೂ ಕೈಗೂಡುವ ಎಂಬುದು ಅವರಿಗೆ ಗೊತ್ತು. ಆದ್ದರಿಂದ ಅವರು ನಿಶ್ಚಿಂತರು, ಮಾಡಿಯೂ ನಿಶ್ಚಿಂತರು. ನಾವು ಇಚ್ಛಿಸುವುದು ಎಲ್ಲರಿಗೂ ಅನ್ನ ಸಿಗಲಿ, ವಿದ್ಯೆ ಸಿಗಲಿ ಎಂದು. ನಮಗೆ ಸಾಧ್ಯ ಇದ್ದಷ್ಟು ಪ್ರಯತ್ನ ಮಾಡುವುದು ಪ್ರಾಮಾಣಿಕವಾಗಿ. ಅದರ ಪರಿಣಾಮವನ್ನು ಮಾತ್ರ ವಿಶ್ವ ನಿಯತಿಗೆ ಬಿಟ್ಟು ಬಿಡುವುದು. ಭಗವತ್ ಕ್ಷೇತ್ರದಲ್ಲಿ ಕೂಡ ಹಾಗೆಯೇ. ಭಗವಂತನನ್ನು ಬಯಸುವುದು, ಕಾಣಬೇಕು, ಅನುಭವಿಸಬೇಕು ಎಂದು. ಆದರೆ ಬದುಕೇ ಬಾಧಕವಾಗಬಾರದು. ಬಯಕೆ ಸಹಜ, ಸುಂದರವಾಗಿರಬೇಕು. ಒಂದು ಹೂ ನೋಡುತ್ತೇವೆ, ಕಣ್ಣು ತುಂಬಿಬಿಡುತ್ತದೆ. ಸುಮ್ಮನೆ ನೋಡಬೇಕು ಅಷ್ಟೆ. ಯಾವಾಗ ಕಣ್ಣು ತುಂಬಿತು, ಮನಸ್ಸು ಸೌಂದರ್ಯದಿಂದ ತುಂಬಿತು, ಆಗ ಸೌಂದರ್ಯದ ಆಸ್ವಾದನೆ, ಅದ್ಭುತ ಆನಂದ, ತನ್ಮಯತೆಯ ಅನುಭವ. ಸದಾ ಶಾಶ್ವತವಾಗಿ ಹೂವು ಕಾಣಬೇಕು ಎಂಬ ಛಲ ಬೇಡ, ಅದು ಸಾಧ್ಯವೇ ಇಲ್ಲ. ಎಲ್ಲರೂ ಸತ್ಯವಂತರಿರಬೇಕು, ನೀತಿವಂತರಿರಬೇಕು, ಅಹಿಂಸಾವಾದಿಗಳಾಗಿರಬೇಕು ಎಂದು ಬಯಸಿದರೆ, ಛಲದಿಂದ ಸಾಧಿಸ ಹೊರಟರೆ ಹೇಗೆ ಸಾಧ್ಯ? ಒಬ್ಬ ಸಂತ ಮಲಗಿಕೊಂಡಿದ್ದ. ಆತನಿಗೆ 70-75 ವರ್ಷ. ಯಾರೂ ಇರಲಿಲ್ಲ, ಒಬ್ಬನೇ. ಕುಟೀರದ ಹೊರಗೆ ಶೀತಲ ಬೆಳದಿಂಗಳು. ನಿದ್ದೆ ಹತ್ತಿರಲಿಲ್ಲ, ಚಿಂತೆ ಮಾಡುತ್ತಲಿದ್ದ. ದೇವರು ಕಾಣಿಸಿಕೊಂಡು ಕೇಳಿದ, ಏಕೆ ಮಲಗಲಿಲ್ಲ, ಏನು ಚಿಂತೆ ಎಂದ. ಸಂತ ನುಡಿದ, ಪರಮಾತ್ಮನೇ, ನಿನಗೆ ತಿಳಿಯದು ಯಾವುದು? ನನ್ನ ಮನಸ್ಸು ನೊಂದಿದೆ. ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಬಡವರು, ಲಕ್ಷಾಂತರ ಜನ ವ್ಯಸನಶೀಲರು, ಸುಶಿಕ್ಷಿತ ಸಿರಿವಂತರೆನ್ನುವವರು ಅಪ್ರಾಮಾಣಿಕರು, ಅನ್ಯಾಯದಿಂದ ಅರ್ಥ ಸಂಚನಕ್ಕೆ ತೊಡಗಿದ್ದಾರೆ. ಎಲ್ಲೆಡೆ ಅಪರಾಧಗಳು ನಡೆದಿವೆ. ಇದನ್ನೆಲ್ಲ ಗಮನಿಸಿ ಮನಸ್ಸು ನೊಂದಿದೆ. ಯಾವಾಗ ಇದೆಲ್ಲ ಸುಧಾರಿಸಿತು? ಯಾವಾಗ ಎಲ್ಲರೂ ಸುಖಿಗಳು, ಸುಶೀಲರು ಆದಾರು ಎಂಬ ಚಿಂತೆ ವ್ಯಾಪಿಸಿದೆ. ನನ್ನನ್ನು ಹೀಗಿರುವಾಗ ನಿದ್ದೆ ಹೇಗೆ ಬಂದೀತು? ಆಗ ದೇವ ನುಡಿದ, ಅದನ್ನೇಕೆ ತಲೆಗೆ ಹಾಕಿಕೊಂಡೆ? ಜಗತ್ತನ್ನು ರೂಪಿಸುವವ ನಾನು. ಅದು ಹೇಗಿರಬೇಕು, ಯಾವಾಗ, ಯಾವ ರೀತಿ ಅದನ್ನು ಸುಂದರಗೊಳಿಸಬೇಕು ನನಗೆ ಗೊತ್ತಿದೆ. ಸಂತನೇ, ನೀನು ಮಾಡಬೇಕಾದ ಮಹತ್ ಕಾರ್ಯವೆಂದರೆ ಈಗ ಮಲಗು, ನಿಶ್ಚಿಂತನಾಗು. ಎಲ್ಲವನ್ನೂ ನನ್ನ ಮೇಲೆ ಹಾಕಿ
ನೀನು ನಿಶ್ಚಿಂತನಾಗಿರಬೇಕು, ಅದು ನನ್ನ ಬಯಕೆ. ನೀನು ನನಗೆ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡು ಜಗದಿ. ಒಳಿತನ್ನು ಬಯಸು ಸರ್ವರಿಗೆ, ಆದರೆ ಕೊನೆಯಲ್ಲಿ ನಿಶ್ಚಿಂತನಾಗಿರಲು ಕಲಿ. ನಮ್ಮ ಕಲ್ಪನೆಯಂತೆಯೇ ಈ ಜಗತ್ತೆಲ್ಲ ಆಗಬೇಕು ಎಂಬ ಕನಸು ನಮಗೆ. ಅದು ಹೇಗೆ ಸಾಧ್ಯ ಹೇಳಿ? ನಮ್ಮ ಅವಾಸ್ತವ ಕನಸುಗಳೇ ತಾಪ ಕಾರಣ. ಇದಕ್ಕೆ ಪರಿಹಾರವೆಂದರೆ ದೇವ ಚಿಂತನೆ, ಜಗತ್ತಿನ ಜಗದೀಶ್ವರನ ಸರಿಯಾದ ಜ್ಞಾನ. ಪರಿಣಾಮದತ್ತ ಬಹಳ ಗಮನ ಹರಿಸದೆ ಪವಿತ್ರ ಕಾರ್ಯ ಮಾಡುವುದು, ಸತ್ಸಂಕಲ್ಪದ ಪ್ರಾರ್ಥನೆಗೈಯುವುದು. ಆದರೆ ಆ ಕುರಿತು ಅತಿಯಾದ ಚಿಂತೆ ಬೇಡ. ಈ ಸಂಗತಿ ಮಾತನಾಡಿದಷ್ಟು ಸರಳವೇನಲ್ಲ ಆಚರಣೆಯಲ್ಲಿ ತರುವುದು. ಈ ಪ್ರವಚನದಲ್ಲಿ ನಾವೀಗ ಮಗ್ನರು. ಮನಸ್ಸು ತಿಳಿ. ಆದರೇನು? ಇದು ಮುಗಿದು ಹೊರಗೆ ಹೋಗುವಾಗ ನಮ್ಮ ಹೊಸ ಕಾಲ್ಮರಿ ಕಾಣದಾಗಿದ್ದರೆ ತತ್ಕ್ಷಣ ತಾಪವಾಗುತ್ತದೆ. ನನಗೂ ಅಷ್ಟೇ, ನಿಮಗೂ ಅಷ್ಟೇ. ಹಾಗೆ ತಾಪವಾಗಲೇಬಾರದೆಂದಿಲ್ಲ. ಅದು ಆ ಕ್ಷಣ ಮಾತ್ರವಿರಬೇಕು, ಸರ್ವಕಾಲಿಕವಾಗಬಾರದು ಅಷ್ಟೇ. ಗಾಳಿ ಬಿಟ್ಟಾಗ ಎಲೆ ಅಲುಗಿದಂತೆ, ಕಲ್ಲು ತೂರಿದಾಗ ತೆರೆ ಆಡುವಂತೆ ಬಳಿಕ ಶಾಂತ. ಹಾಗೆ ನಾವಿರಲು ಕಲಿಯದಿದ್ದರೆ ಬದುಕು ಹಾಳಾಗುತ್ತದೆ. ಚಿಂತೆ ನಮ್ಮನ್ನು ನಾಶ ಮಾಡಬಾರದು. ದೇವರು ಈ ಸುಂದರ ವಿಶ್ವ ಕೊಟ್ಟಿದ್ದಾನೆ. ನಾವು ಸಂತೋಷದಿಂದ ನೋಡಬೇಕು, ಕೇಳಬೇಕು, ಮಾಡಬೇಕು, ಅನುಭವಿಸಬೇಕು. ಚಿಂತೆ ಏಕೆ? ಪರಚಿಂತೆ ನಮಗೆ ಕಯ್ಯ, ನಮ್ಮ ಚಿಂತೆ ನಮಗೆ ಸಾಲದೆ. ಕೂಡಲ ಸಂಗಯ್ಯ ಒಲಿದಾನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು, ಹೊದೆಯಲುಂಟು. ವಿಶ್ವದ ಬಗ್ಗೆ, ವಿಶ್ವೇಶ್ವರನ ಬಗೆಗೆ ಚಿಂತನೆ ಮಾಡುವುದು ಬೇಕಾದಷ್ಟಿದೆ. ಯಾವನೋ ಒಬ್ಬ ಮನುಷ್ಯ ನುಡಿದ ಮಾತಿಗೆ ಅಷ್ಟೇಕೆ ಮಹತ್ವ ಕೊಡುವುದು? ಇಮ್ಯಾನ್ಯುಯಲ್ ಕಾಂಟನೆಂಬ ಮಹಾನುಭಾವ ಭಗವತ್ ಚಿಂತನೆ, ಸತ್ಯ ಚಿಂತನೆಯಲ್ಲಿ ಎಷ್ಟು ಆಳವಾಗಿ ತೊಡಗಿದನೆಂದರೆ ಲಗ್ನವಾಗುವುದನ್ನೇ ಮರೆತ. 80 ವರ್ಷ ಆತ ಸತ್ಯ ನೆನಹಿನಲ್ಲಿ ಮರೆತ. ನಾವು ಲಗ್ನದ ಗದ್ದಲದಲ್ಲಿ ಸತ್ಯವನ್ನೇ ಮರೆತೆವು. ಸಣ್ಣ ಪುಟ್ಟ ಸಂಗತಿಗಳಿಗಾಗಿ ಸಮಗ್ರ ಆಯುಷ್ಯವನ್ನೇ ಸವೆಸುವುದೇಕೆ? ಅದು ಸುಖವನ್ನೆಲ್ಲಿ ಕೊಟ್ಟೀತು? ವಿಜ್ಞಾನ ಕ್ಷೇತ್ರದಲ್ಲಿ, ತತ್ವಜ್ಞಾನ ಕ್ಷೇತ್ರದಲ್ಲಿ ಚಿಂತನೆಗೆ ಬೇಕಾದಷ್ಟು ಅವಕಾಶ. ಆ ಚಿಂತನೆಯಿಂದ ಶಾಂತಿ, ಸಮಾಧಾನ ಇದೆ, ಕೃತಕೃತ್ಯತೆ ಇದೆ. ನಡೆದು ಹೋದ ಸಿಹಿ ಕಹಿ ಘಟನೆಗಳನ್ನು ಆಯಾ ಕ್ಷಣದಲ್ಲಿ ಅನುಭವಿಸಿ ಮರೆತು ಬಿಡುವ ಸಾಧನೆ ಅನಿವಾರ್ಯ. ಬದುಕು ಹೇಮವಾಗಲು ಮರೆಯುವುದು ಒಂದು ಕಲೆ. ಮನಸ್ಸು ಉದಾತ್ತ ಕಾರ್ಯಗಳಲ್ಲಿ ತೊಡಗಿ ಸಂತೋಷಿಸಲು ಕಲಿತರೆ ಮರೆವು ಸುಲಭ ಸಾಧ್ಯ. ಅದಕ್ಕಾಗಿ ಸತ್ಯ ಚಿಂತನೆ ಅದು ಹೆಚ್ಚಿದಷ್ಟು ಸಾಮಾನ್ಯ ಸಂಗತಿಗಳ ಚಿಂತೆ ಕ್ಷೀಣಿಸುತ್ತದೆ. ಹೇಗೆ ಸೌಂದರ್ಯ, ಸಿರಿ, ಶಕ್ತಿಗಳು ಸಂಪತ್ತುಗಳು, ಹಾಗೆ ಭಾವವು ಅಮೂಲ್ಯ ಸಂಪದ. ಒಳ್ಳೆಯದ ನೋಡಿ ಮುಟ್ಟಿ ಸವಿದು ಸಂತಸ ಪಡುವ ಬಾಲಕನ ಭಾವ ಸುಭಾವ ಅವನ ಪ್ರಸನ್ನತೆಗದು ಕಾರಣ. ಬಾಯಜೀದನು ಯುವಕ, ಅವಿವಾಹಿತ, ತಾಯಿ ಪ್ರೀತಿಯವಳು. ಒಂದು ದಿನ ದೇವನ ಕಾಣುವ ಬಯಕೆ ಉಂಟಾಯಿತು. ಆತನಿಗೆ ತಾಯಿಯ ಸಮ್ಮತಿ ಕೇಳಿದ. ನನ್ನಿಂದ ದೂರ ಹೋಗಲು ನಾನು ಹೇಗೆ ಒಪ್ಪಬಹುದು? ನನ್ನ ಪ್ರೇಮಕ್ಕಿಂತ ನಿನ್ನ ಪವಿತ್ರ ಬಯಕೆ ಮಹತ್ವದ್ದು. ಹೋಗು, ದೇವರ ಕಾಣು. ನನಗೆ ಒಂದು ಇಚ್ಛೆ, ದೇವ ದರ್ಶನ ಪಡೆದು ಪುನೀತವಾದ ನಿನ್ನ ಪ್ರಸನ್ನ ಮುಖ ನೋಡಬೇಕು ನಾನು. ಅದು ನನ್ನ ಬಾಳಿನ ಕೃತಾರ್ಥತೆ. ನಾನು ದಾರಿ ಕಾಯುತ್ತೇನೆ, ನೀನು ಬೇಗ ಬರುವಂತಾಗಲಿ. ನನಗೆ ಬೇರಿನ್ನೇನೂ ಬೇಕಿಲ್ಲ. ನನ್ನ ಮಗುವಿನ ಧನ್ಯತೆಯಲ್ಲಿಯೇ ನನ್ನ ಧನ್ಯತೆ. ಬಾಯಜೀದ ಹೋದ. ದಶಕಗಳೇ ಕಳೆದವು. ದೇವನಿಗಾಗಿ ಏನೆಲ್ಲ ಮಾಡಿದ, ಸಾಕ್ಷಾತ್ಕಾರವಾಗಲಿಲ್ಲ. ನಿರಾಸೆ, ವ್ಯಥೆ. ಒಂದು ದಿನ ಅನಿಸಿತು, ನನ್ನ ತಾಯಿ ವೃದ್ಧೆ, ನನ್ನ ಬರುವಿಗಾಗಿ ಪ್ರತೀಕ್ಷಿಸುತ್ತಿರಬೇಕು. ಇಷ್ಟು ದೀರ್ಘಕಾಲ ನನಗಂತೂ ದೇವದರ್ಶನ ಆಗಲಿಲ್ಲ. ಕನಿಷ್ಠ ತಾಯಿಯು ಪ್ರಾಣ ಬಿಡುವ ಮುಂಚೆ ಒಂದು ಸಲ ನೋಡಬೇಕು ಎಂದು ಹೊರಟ. ಮನೆಗೆ ರಾತ್ರಿ ತಲುಪಿದ. ಕತ್ತಲೆ, ಒಳಗೆ ದೀಪ. ಬಾಗಿಲ ಬಿಲದಿಂದ ಕಂಡ ತಾಯಿ ಅತ್ಯಂತ ಮುಪ್ಪಾಗಿದ್ದಾಳೆ. ಪಡಸಾಲೆಯಲ್ಲಿ ದೀಪದ ಎದುರು ಕುಳಿತು ಅತ್ಯಂತ ಏಕಾಗ್ರತೆಯಿಂದ ಪ್ರಾರ್ಥಿಸುತ್ತಿದ್ದಾಳೆ. ದೇವನೇ, ನನ್ನ ಮಗ ನಿನ್ನ ನೋಡಲು ಹೋಗಿ 30 ವರ್ಷ ಕಳೆದಿವೆ. ನಿನಗಾಗಿ ಅವನು ತ್ರಸ್ತನಾಗಿರಬೇಕು.
ತಳಮಳಿಸುತ್ತಿರಬೇಕು. ಬೇಗ ಕರುಣಿಸು, ದರ್ಶನ ಕೊಡು ಅವನಿಗೆ, ಅನುಗ್ರಹಿಸು. ಅವನೇ ಯಶವೇ ನನ್ನ ಯಶ, ಅವನ ಸಿದ್ಧಿಯೇ ನನ್ನ ಸಿದ್ಧಿ, ಅವನ ಕೃತಾರ್ಥತೆಯೇ ನನ್ನ ಕೃತಾರ್ಥತೆ. ದೇವನೇ ನನಗಾಗಿ ಏನೂ ಬೇಡ, ಏನೆಲ್ಲ ನನ್ನ ಮಗನಿಗೆ ಕರುಣಿಸು. ಈ ಅಪ್ರತಿಮ ಮಾತುಗಳನ್ನು ಬಾಯಜಿದ ಹೊರನಿಂತು ಕೇಳಿದ. ನಾನು ಸ್ವಾರ್ಥಿ. ನನ್ನ ಹಿತ ಸಾಧನೆಯ 30 ವರ್ಷಗಳಲ್ಲಿ ಒಮ್ಮೆಯೂ ತಾಯಿಯ ನೆನಪಾಗಲಿಲ್ಲ. ಆಕೆ ಮಾತ್ರ 30 ವರ್ಷ ನನಗಾಗಿ ಪ್ರಾರ್ಥಿಸಿದ್ದಾಳೆ. ಏನು ತ್ಯಾಗ, ಎಂಥ ಅವಿಚ್ಛಿನ್ನ ಪ್ರೇಮ! ಇಂತಹ ಪ್ರೇಮ ರೂಪ ದೇವತೆಯ ತ್ಯಜಿಸಿ ಕಾಣದ ದೇವನ್ನರಿಸಿ ಹೋದ ನಾನೇ ಮೂರ್ಖ ಎಂದುಕೊಂಡ. ಕಣ್ಣೀರು ಸುರಿಯುತ್ತಿತ್ತು. ಒಂದು ಕಡೆ ಪಶ್ಚಾತ್ತಾಪ, ಇನ್ನೊಂದು ಕಡೆ ತಾಯಿಯ ರೂಪದಲ್ಲಿ ದೇವ ದರ್ಶನವಾದ ಅನುಭವ. ಈ ತಾಯಿಯ ಭಾವವದು ಸುಭಾವ, ದಿವ್ಯಭಾವ. ಇದು ನೈಜ ಅಂತಃಸಂಪದ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.